ನಮಸ್ಕಾರ. ಹನುಮಂತ SK ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊದಲನೇದಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸಿನಿ ಸಮಾಚಾರದಲ್ಲಿ ಹೊಸದೇನಿದೆ ಅಂತ ನೋಡ್ಕೊಂಡು ಬರೋಣ. ಮತ್ತು ಮುಂದಿನ ವರ್ಷ ಅಂದರೆ ಜನವರಿಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡು ಬರೋಣ ಬನ್ನಿ. ಇನ್ನೇನು 2024 ಮುಗಿತಾ ಬಂತು. ಹೊಸ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಈ ಹೊಸ ವರ್ಷದಲ್ಲಿ ಹೊಸ ವಿಭಿನ್ನ ಬಗೆಯ ಸಿನಿಮಾಗಳು ಬರಲಿದ್ದು, ಸಿನಿ ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವ ಕೊಡುವಂಥ ಕೆಲವೊಂದಿಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಸದ್ಯ ಜನವರಿಯಲ್ಲಿ ಘೋಷಣೆ ಆಗಿರುವ ಸಿನಿಮಾಗಳ ಪೈಕಿ ನಾಗಶೇಖರ್ ನಿರ್ದೇಶನದ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಮತ್ತು ಶರಣ್ ಅವರ ನಟನೆಯ ಚೂಮಂತರ್ ಸಿನಿಮಾ, ರಿಷಿ ನಟನೆಯ ರುದ್ರಗರುಡ ಪುರಾಣ, ದಿನಕರ್ ತೂಗುದೀಪ್ ಅವರ ನಿರ್ದೇಶನದ ರಾಯಲ್ ಸಿನಿಮಾ ಮತ್ತು ನವೀನ್ ಶಂಕರ್ ಅವರ ನಟನೆಯ ನೋಡಿದವರು ಏನಂತಾರೆ, ಮತ್ತು ಚಿಕ್ಕಣ್ಣ ನಟನೆಯ ಫಾರೆಸ್ಟ್, ವಿಜಯ ರಾಘವೇಂದ್ರ ನಟನೆಯ ರಿಪ್ಪನ್ ಸ್ವಾಮಿ, ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ, ಹೀಗೆ ಅನೇಕ ಸಿನಿಮಾಗಳು ಜನವರಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಹಾಗಂತ ಇಷ್ಟೇ ಸಿನಿಮಾಗಳು ರಿಲೀಸ್ ಆಗ್ತಾಯಿವೆ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಕೆಲವೊಂದಿಷ್ಟು ಸಿನಿಮಾಗಳು ಬಿಡುಗಡೆಗೆ ಅಂದರೆ ರಿಲೀಸ್ನ ಮಾತುಕತೆಯಲ್ಲಿ ತೊಡಗಿದ್ದು ಇನ್ನೂ ಅಂತಿಮ ತೀರ್ಮಾನ ಬಂದಿಲ್ಲ. ಸದ್ಯ ಬಿಡುಗಡೆಗೆ ಘೋಷಣೆ ಆಗಿರುವ ಸಿನಿಮಾಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥದ್ದು. ಸಂಜು ವೆಡ್ಸ್ ಗೀತಾ ಸಿನಿಮಾ ಮೊದಲ ಭಾಗ ಗೆಲ್ಲುವ ಮೂಲಕ ಈಗ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಭಿಮಾನಿಗಳು. ಇನ್ನು ಶರಣ್ ನಟನೆಯ ಚೂಮಂತರ ಸಿನಿಮಾ ಮೇಲೂ ಸ್ಯಾಂಡಲ್ವುಡ್ ಒಂದು ಕಣ್ಣಿಟ್ಟಿದೆ. ಏಕೆಂದರೆ ಕರ್ವ ನಿರ್ದೇಶಕ ನವನೀತ್ ಹಾಗೂ ಶರಣ್ ಕಾಂಬಿನೇಷನ್ನ ಚಿತ್ರ ಎಂಬುದು ಒಂದು ಕಾರಣವಾದರೆ, ಇನ್ನೊಂದು ಚಿತ್ರದ ಹಾಡು ಮತ್ತು ಟೀಸರ್ ಪ್ರೇಕ್ಷಕರ ಗಮನ ಸೆಳೆದಿರುವಂಥದ್ದು. ಇದರ ಜೊತೆಗೆ ರುದ್ರಗರುಡ ಪುರಾಣ, ರಾಕ್ಷಸ, ಫಾರೆಸ್ಟ್ ಸಿನಿಮಾಗಳ ಮೇಲೂ ಪ್ರೇಕ್ಷಕರ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಕಾರಣಗಳಿಂದ ಜನವರಿಯ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸಿನಿಮಾ ಪ್ರೇಕ್ಷಕರಲ್ಲಿ. ಸದ್ಯ ಈ ಚಿತ್ರಗಳು ತಮ್ಮ ಪ್ರಚಾರದಲ್ಲಿ ತೊಡಗಿದ್ದು, ಹೊಸ ವರ್ಷದ ಮೊದಲ ತಿಂಗಳಿನಲ್ಲಿ ಒಂದು ಒಳ್ಳೆ ಓಪನಿಂಗ್ನೊಂದಿಗೆ ಶುರುವಾಗಲಿವೆ ಎಂಬ ನಂಬಿಕೆ ಸಿನಿ ಪ್ರಿಯರಲ್ಲಿದೆ. ಹೊಸ ವರ್ಷದಲ್ಲಿ ಫಸ್ಟ್ ಹಾಫ್ನಲ್ಲಿ ಅಂದರೆ ಮೊದಲ ತಿಂಗಳಿನಲ್ಲಿ ಯಾವುದೇ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ. 2025ರ ಮೊದಲ ಒಂದು 5-6 ತಿಂಗಳು ಯಾವುದೇ ಸ್ಟಾರ್ ಸಿನಿಮಾಗಳು ಬಿಡುಗಡೆಯಾಗುವುದಿಲ್ಲ. ಈ ಮೂಲಕ ಹೊಸಬರು ಮತ್ತು ಈಗಾಗಲೇ ಪರಿಚಿತರಾಗಿರುವಂಥ ಕೆಲವೊಂದಿಷ್ಟು ಸಿನಿಮಾಗಳು ಮಾತ್ರ ತೆರೆಗೆ ಬರಲಿದ್ದು, ಹೊಸ ವರ್ಷದ ಮೊದಲ ಸ್ಟಾರ್ ಸಿನಿಮಾ ಅಂತಂದರೆ ಅದು ಧ್ರುವ ಸರ್ಜಾ ಅವರ ನಟನೆಯ KD ಸಿನಿಮಾ ತೆರೆಗೆ ಬರಲಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದೆ. ಚಿತ್ರರಂಗದ ಮೂಲಗಳ ಪ್ರಕಾರ ಈ ಚಿತ್ರವು ಕೂಡ ಏಪ್ರಿಲ್ನ ನಂತರವೇ ತೆರೆ ಕಾಣಬಹುದು ಅನ್ನೋ ಒಂದು ವಿಚಾರ ಬರ್ತಾಯಿದೆ. ಆನಂತರ ಶಿವಣ್ಣ ಅಂದರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅವರ ಕಾಂಬಿನೇಷನಲ್ಲಿ 45 ಚಿತ್ರ ಬರಲಿದೆ. ಇನ್ನು ಜನವರಿಯಲ್ಲಿ ಬಿಡುಗಡೆಯಾಗುತ್ತಿರುವ ಬಹುತೇಕ ಸಿನಿಮಾಗಳು ಡಿಸೆಂಬರ್ನಲ್ಲೇ ತೆರೆ ಕಾಣಬೇಕಾಗಿತ್ತು. ಆದರೆ ಡಿಸೆಂಬರ್ನಲ್ಲಿ UI ಹಾಗೂ ಮ್ಯಾಕ್ಸ್ ಚಿತ್ರಗಳು ತೆರೆ ಕಾಣುವುದರಿಂದ ಬೇರೆ ಚಿತ್ರಗಳು ತಮ್ಮ ಬಿಡುಗಡೆಯನ್ನು ಜನವರಿಗೆ ಮುಂದೂಡಿದ್ದಾವೆ. ಇದಲ್ಲದೆ ಇನ್ನೂ ಹಲವಾರು ಸಿನಿಮಾಗಳು ಜನವರಿಲಿ ಅಂದರೆ ಹೊಸ ವರ್ಷದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಮತ್ತು ನೀವು ಯಾವ ಸಿನಿಮಾಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಮತ್ತು ಕನ್ನಡ ಚಿತ್ರಗಳನ್ನು ನೋಡುವುದರ ಮೂಲಕ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.